ಹೀಗೊಂದು ಮಾತು ಪ್ರಾಜ್ಞರಾಡಿದ್ದು ಬಹುಶಃ ಪಾಂಡವರ ಬದುಕಿಗೆ ಅದು ಸೀಮಿತವೋ ಅಂತ. ನತದೃಷ್ಟತೆ ಎನ್ನುವುದು ಹೆಗಲಿಗೆ ಇರಲಿ ಅಂತಾದ್ರೆ ಏನೇ ಪ್ರಯತ್ನ ಪಡಲಿ, ಎಷ್ಟೇ ನಮ್ಮ ಪ್ರಯತ್ನವನ್ನು ನಮ್ಮ ಬದುಕಿನ ದಾರಿಯನ್ನು ಸುಗಮಗೊಳಿಸುವುದಕ್ಕೆ ವಹಿಸಲಿ, ಕೂಡಿ ಬರುವುದಿಲ್ಲ ನೋಡಿ ಕಾಲ. ಛೇ, ಎಷ್ಟು ದಿವಸ ಆಯ್ತು ಹುಟ್ಟಿದ ಆರಂಭದಿಂದ ಇಲ್ಲಿಯವರೆಗೆ ಬದುಕಬೇಕು, ಬದುಕುವ ಹಾಗೆ ಬದುಕಬೇಕು ಹೀಗೆ ಯೋಚಿಸಿದ್ದು. ಆದ್ರೆ ಅದು ಒಂದು ಆಗಲಿಲ್ಲ. ಹೇಗೆ ಬದುಕಬೇಕು ಹಾಗೆ ಬದುಕಲಿಕ್ಕೆ ಆಗಿಲ್ಲ. ಬದುಕಿದ್ದೇವೆ ಹಾಗೆ ಬದುಕೊಂಡಿದ್ದೇವೆ ನೋಡಿ. ಇವತ್ತಾದದ್ದು ನೋಡಿ, ಹಳೆಯ ಯಾವುದು ನಾವು ಟೀ ಮಾಡಿಕೊಳ್ಳುವುದಿಲ್ಲ. ಧರ್ಮರಾಜನ ಸಭೆಯಲ್ಲಿ ನಮ್ಮ ಬದುಕಿಗೆ ಹೀಗೆ ಅಂತ ನಿರ್ದೇಶನ ಮಾಡುವಂತಹ ಶ್ರೀಕೃಷ್ಣ ದೇವರ ಸನ್ನಿಧಾನದಲ್ಲಿ ಸಂಧಿಗೆ ಪ್ರಯತ್ನದ ಮಾತು. ಧರ್ಮರಾಜ ಸಂಧಿ ಮಾಡುವುದಕ್ಕೆ ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಅದು ಯಾಕೋ ಬದಲಾವಣೆ ಗಾಳಿ ಬೀಸಲಿಕ್ಕೆ ಪ್ರಾರಂಭವಾಗಿದೆ ಎನ್ನುವ ಹಾಗೆ ಇವತ್ತು ದೇವರು ನಮ್ಮನ್ನೆಲ್ಲ ಕರೆದು ಕೇಳಿದ್ರು, ನಿಮ್ಮ ಅಭಿಪ್ರಾಯ ಏನು? ಈಗ ಒಂದು ಮಾತು ಬಂತು ಇವತ್ತಿಗೆ. ಇಲ್ಲದೆ ಅದು ಇಷ್ಟು ದಿವಸ ಪಾಂಡವರ ಧರ್ಮರಾಜ ಹೇಳೋದನ್ನು ಮುಗೀತು. ಮತ್ತೆ ಭೀಮಾರ್ಜುನರು ಅವರ ಅಭಿಪ್ರಾಯ ಹೇಳುವ ಪರಿಪಾಠವೇ ಇರಲಿಲ್ಲ. ಇವತ್ತಿಂದ ಅದೊಂದು ಪ್ರಾರಂಭ ಆಗಿದೆ. ಕೇಳಿದಾಗ ಏನು ಮಾಡುವುದು? ಧರ್ಮರಾಜ ಹೇಳಿದಾರಲ್ಲ ಎಂಬುದಿಗೆ ನನ್ನಿಂದಲೇ ಅಪಸ್ವರ ಯಾಕೆ? ಹೇಳಿದ್ದೇವೆ, ಅಣ್ಣನವರಿಗೆ ನೀತಿಯಾದರೆ ನಿನ್ನ ಮನಕ್ಕೊಪ್ಪಿದರೆ ಹೌದು ಎಲ್ಲ ಕೆಟ್ಟದ್ದನ್ನೇ ಮಾಡಿದಂತಹ ಆ ವಿವೇಕಿಯಲ್ಲಿ ಸಂಧಾನ ಮಾಡುವುದಕ್ಕೆ ಅಧರ್ಮಕ್ಕೆ ರಾಜನಾದಂತಹ ಗೌರವನಲ್ಲಿ ಧರ್ಮಕ್ಕೆ ರಾಜನಾದವರಿಗೆ ಸಂಧಿ ಮಾಡುವುದಕ್ಕೆ ಒಪ್ಪಿಗೆ ಅಂತಾದ್ರೆ ನಿನ್ನ ಮನಕ್ಕೊಪ್ಪಿದರೆ ಹೌದು ಯಾರ್ಯಾರು ತಪ್ಪು ಮಾಡ್ತಾರೆಯೋ ಅವರನ್ನು ನಿಯಂತ್ರಿಸುವುದಕ್ಕೆ ಇರುವಂತ ನಿನಗೂ ಅದು ಒಪ್ಪಿಗೆ ಅಂತ ಆದ್ರೆ ಎನಗೆ ಎನ್ನುವುದು ಕೂಡ ಎನಗೇ ಎನ್ನುವುದು ಕೂಡ ಪ್ರಶ್ನಾರ್ಥಕ್ಕೆ ಮಾಡಿಬಿಟ್ಟಿದ್ದೇನೆ. ಯಾಕಂದ್ರೆ ಪ್ರಪಂಚದ ಅನರ್ಥವನ್ನೆಲ್ಲ ತಿದ್ದುವುದಕ್ಕಾಗಿ ಅದನ್ನು ಅರ್ಥವನ್ನಾಗಿಸುವುದಕ್ಕಾಗಿ ಕೃಷ್ಣದೇವರಿಗೆ ಗೊತ್ತಿದೆ. ಪೂರ್ತಿ ನಾನು ಅವನಿಗೆ ಬಿಟ್ಟು ಹೇಳುವ ಅವಶ್ಯಕತೆ ಇಲ್ಲ. ಎನಗೇನು ಕೂಡ ಎನಗೆ ಇನ್ನುದು ಕೂಡ ಎನಗೆ ಅನ್ನೋದು ಕೂಡ ಮೂರು ದಾರಿಯಲ್ಲಿ ಬಿಟ್ಟಿದ್ದೇನೆ ವಿಷಯವನ್ನ. ಇನ್ನೂ ಚರ್ಚೆ ನಡೀತಾ ಇದೆ ಆ ಕಡೆಗೆ, ಒಬ್ಬೊಬ್ಬರೇ ಕೆಲವು ಚರ್ಚೆ ನಡೀತಾ ಇದೆ. ಹಾಳಾಗಿ ಹೋಗಿ ರಣವ ಗಂಟಿಕ್ಕುವನೆ ಮುರಿಪೋದು, ರಣವ ಗಂಟಿಕ್ಕುವನೆ ಮುರಿಪೋದು, ಸಾನು ಅಂಬುಜಾಕ್ಷಿಯರ ಗಡನದಲ್ಲಿ ಬದುಕೆಂಬುದು ಸಾವಿರ ತಿರುವುಗಳ ಆದರ ಸ್ವಾಮಿ. ಯಜ್ಞದ ಮುಖೇನವಾಗಿ ಜಗತ್ತನ್ನ ಕಂಡವರು ಈ ಅಜ್ಞಸೇನೆ. ಅದೇ ಕಾರಣವೋ ಏನು ಗೊತ್ತಿಲ್ಲ ಸ್ವಾಮಿ. ಪ್ರತಿ ಸಂದರ್ಭದಲ್ಲಿಯೂ ಸಹಿತ ಬೇಯುತ್ತಾ ಬಂದವಳು ನಾನು. ಏನು ಮಾಡುವುದು? 5 ಗಂಡರನ್ನ ನಾನು ಮದುವೆ ಆದರೂ ಸಹಿತ ಪಾಂಚಾಲಿ ಎನ್ನುವುದಾಗಿ ಎನಿಸಿಕೊಂಡದ್ದು ಹೌದು. ಆದ್ರೆ ಶೂರರು ಧೀರರು ಆದರೂ ಸಹಿತ ಪ್ರತಿ ಕ್ಷಣದಲ್ಲೂ ನೋವನ್ನೇ ನುಂಗುತ್ತಾ ಬಂದವಳು ನಾನು. ಇದೇ ಸಂದರ್ಭದಲ್ಲಿ ಕೇಳಿಸಿದ್ದಲ್ಲ ಒಂದು ವಿಷಯ ಸ್ವಾಮಿ. ಅಣ್ಣನಾದಂತಹ ಶ್ರೀಕೃಷ್ಣ ಕೌರವನಲ್ಲಿ ದುರವನ್ನ ಬಂಡಿಕ್ಕುವುದಕ್ಕಾಗಿ ಹೋಗ್ತಾ ಇದ್ದಾನೆ ಎಂಬುದಾಗಿ ಈ ವಾರ್ತೆಯನ್ನ ಕೇಳಿದಂತಹ ನಾನು ಅತ್ಯಂತ ಸಂತಸವನ್ನಗೊಂಡಿದ್ದೇನೆ. ಅಷ್ಟೇ ಅಲ್ಲ, ಕೇಶಾಲಂಕಾರವನ್ನ ಹೊರತುಪಡಿಸಿ ಸರ್ವಾಲಂಕಾರ ಭೂಷಿತೆಯಾಗಿದ್ದೇನೆ. ಹೊನ್ನ ಅಂಗಣವನ್ನ ಏರಿದ್ದೇನೆ. ಹಾಗಿದ್ರೆ ಈ ಸಂತೋಷದ ವಿಷಯವನ್ನ ನನ್ನವರಲ್ಲಿ ಹೇಳಿಕೊಳ್ಳಬೇಕಲ್ವೇ? ಆದ್ದರಿಂದ ನೇರವಾಗಿ ನನ್ನವರಿಗಳಿಗೆ ತೆರಳುತ್ತೇನೆ.
ಮುದಿನ ರಗಿಣಿಯಂತಳಿಸುತ್ತ ಕಾಮರುದಯ ಸ್ವಾಮಿ ವಂದಿಸಿಕೊಳ್ತಾ ಇದ್ದೇನೆ. ಒಳ್ಳೆಯದಾಗಲಿ. ಏನಿದು ಸ್ವಾಮಿ, ಎಲ್ಲವರು ಆನಂದ ತುಂಬಿದರಾಗಿದ್ದಾರೆ, ಹಾ. ಆದ್ರೆ ನೀವಿಲ್ಲಿ ನೆಲನೋಟಕರಾಗಿದ್ದೀರಲ್ಲ. ಆನಂದ ತುರಿತರಾಗಿದ್ದಾರ ಇಲ್ಲಿ ಹೌದು. ಏನಂತೆ ಅಂತ ವಿಶೇಷ ವಿಷಯ ಗೊತ್ತಿಲ್ವಾ ಸ್ವಾಮಿ? ಇಲ್ಲ. ಅಣ್ಣನಾದಂತಹ ಶ್ರೀಕೃಷ್ಣ ಹಾ. ಪುರವನ್ನ ಗಂಟಿಕ್ಕುವುದಕ್ಕಾಗಿ ಹೋಗ್ತಾ ಇದ್ದಾನಲ್ಲ ದುರ್ಯೋಧನ ನಿರ್ಮಲಿಗೆ. ಆ ವರ್ತಮಾನವನ್ನ ಕೇಳಿ ನೀನು ಬಂದದ್ದ. ಸಂತಸಪಟ್ಟು ಬಂದದ್ದು. ಅದಕ್ಕೆ ಮದುವೆ ದಿವಸ ಹುಟ್ಟು ಪಟ್ಟೆ ಸಿರೆ ಇವತ್ತು ಹುಟ್ಟದ್ದ. ಹೌದು ಸ್ವಾಮಿ, ಸರ್ವಾಲಂಕಾರ ಭೂಷಿತ ಎಷ್ಟು ಯಾಕೆ? ಶೃಂಗಾರ ಆದದ್ದ. ಹೌದು. ನಿನ್ನ ಶೃಂಗಾರದ ಮನೆಗೆ ಬೆಂಕಿ ಬೀಳಿ ಸ್ವಾಮಿ. ಕಥೆ ಬೇರೆ ಆಗಿದೆ ಅಲ್ಲಿ. ಕೋಮಲಾಂಗಿ ಕೇಳೆ ಕೋಮಲಾಂಗಿ ಕೇಳೆ ಮದಗಜ ಗೋವಿನಿ ಪಾಜರೆ ಮದಗಜ ಗೋವಿನಿ ಪಾಜರೆ ಕಾಬುಗ ಕುರುಭೂಕ ನಿಲಯಗೆ ಕಾಬುಗ ಕುರು ನಿಲಯಗೆ ಸ್ವಾಮಿಯ ಧರ್ಮದ ಸಂತಿಗೆಗಳು ಸ್ವಾಮಿಯ ಧರ್ಮದ ಸಂತಿಗೆಗಳು ರಾಜ್ಯಸೇನ ನೀನು, ಕೃಷ್ಣ ನೀನು, ಹಾ. ಪಾಂಚಾಲಿ ನೀನು, ದೃಪದಾನಂದನ ನೀನು. ಹೌದು ಸ್ವಾಮಿ. ಅಷ್ಟೇ ಹೇಳಿದ್ರೆ ಸಾಕಾಗಲಿಕ್ಕಿಲ್ಲ. ಕೋಮಲಾಂಗಿ ನೀನು ನಮ್ಮ ಪಾಲಿಗೆ. ಹಾ. ದ್ರೌಪದಿ, ನೀನು ಇವತ್ತು ಶೃಂಗಾರ ಭರಿತಳಾಗಿ ಹಾ. ಎಲ್ಲಿಗೆ ದುರವ ಗಂಟಿಕ್ಕುವನೇ ಮುರಳಿಪ್ಪು. ಹೌದು, ನನ್ನ ಅಣ್ಣ. ದುರವ ಗಂಟಿಕ್ಕುವನು ಮುರಳಿಪ್ಪು ಅಲ್ಲ. ನಿನಗೊತ್ತು ಏನೋ ಸಂಶಯ ಇದೆ ಅಲ್ಲಿ. ದುರವ ಗಂಟಿಕ್ಕುವನೇ ಮುರಳಿಪ್ಪು. ಇಲ್ಲಿ ಹಾ. ನಿನ್ನ ಆಕಾಂಕ್ಷೆಯಾದ ಹೌದು ಅಂತಾದ್ರೆ ಹಾಗೊಂದು ನಿರೀಕ್ಷೆ ನನಗಿದ್ದದ್ದು ತಪ್ಪು ಅಂತ ಹೇಳ್ತಾರೆ. ಆದ್ರೆ ಹಾ. ಪ್ರಸಂಗ ಬೇರೆ. ಏಕೆ ಸ್ವಾಮಿ, ಏನಾಯ್ತು? ಸಂಗ್ರಾಮದ ಪ್ರಸಂಗ ಹೋಗಿ ಹಾ. ಸಂಧಾನದ ಪ್ರಸಂಗ ಆಗಿದೆ ಈಗ. ಸಂಧಾನದ ಹೌದೌದು. ಯಾಕಂದ್ರೆ ಕಾಮುಕನಾದಂತ ಗುರುಭೂಕಾಂತರ ಸಂಧಿಗೆ ನಮ್ಮ ಆರಾಧ್ಯ ದೈವವಾದಂತ ನಿನ್ನಣ್ಣನಾದಂತಹ ಶ್ರೀಮನ್ನಾರಾಯಣನನ್ನ ಹಾ. ಸಂಧಾನಕ್ಕಾಗಿ ನಮ್ಮಣ್ಣನಿಗೆ ಕಳಿಸ್ತಾ ಇದ್ದಾರೆ. ಸಂಧಾನಕ್ಕಾಗಿ ಕಳಿಸ್ತಾ ಇದ್ದಾರೆ. ಇದು ನಡೀತಾ ಇರುವ ವಿದ್ಯಮಾನ. ಆದ್ರೆ ಸ್ವಾಮಿ, ಅವನು ಮಾಡಿದಂತಹ ಎಲ್ಲ ಕೆಟ್ಟ ಕಾರ್ಯಗಳು ತಿಳಿಯದಾಗಿದೆ. ಅಯ್ಯೋ, ಒಂದು ಎರಡು ಆತ ಮಾಡಿರುವಂತ ಎಲ್ಲ ದುಷ್ಕೃತ್ಯಗಳು ಅದು ಅವನನ್ನೇ ಹೊಂದುತ್ತದೆ. ನಮ್ಮ ವೇದಾಂತ ಇದು. ತಪ್ಪು ಮಾಡುತ್ತಿದ್ರೆ ಅದು ನಮ್ಮನ್ನೇ ಬಹುತ್ತಾರೆ. ನಾವ್ಯಾಕೆ ತಪ್ಪಿಗೆ ಉತ್ತರ ಕೊಡ್ಲಿಕ್ಕೆ ಹೋಗಬೇಕು? ಕೊಡುವವರು ಕೊಡ್ತಾರೆ, ಅನುಭವಿಸ್ಲಿಕ್ಕೆ ಅವನು ಅನುಭವಿಸ್ಲಿ. ಆತನ ದುಷ್ಕೃತವು ಮಗುಳನ್ನಾತನ ಕೊದ್ದುವವು ಅವನಿಗೆ ಹೋಗಿ ಸೇರ್ತದೆ. ಆದ್ದರಿಂದ ಸಂಧಾನ ಮಾಡಿದ್ರೆ ರಕ್ತದ ಒಕ್ಕುಳಿ ಆಗುವುದಿಲ್ಲ ಹೇಳಿ ಭಾವಿಸಿ ನಮ್ಮನ್ನ ಧರ್ಮಶ್ರೇಷ್ಠ ಈ ತೀರ್ಮಾನಕ್ಕೆ ಬಂದಿದ್ದಾರೆ. ಸ್ವಾಮಿ, ಹಾ. ಅವರ ತೀರ್ಮಾನ ಹಾಗಿರ್ಲಿ, ಹಾ. ನೀವು ಇದನ್ನು ಒಪ್ಪಿದ್ರ? ನಾವು ನಾವೆಲ್ಲವರಿನಗೆ ನಾವೆಲ್ಲವರಿನಗೆ ಒಪ್ಪಿಯ ಈ ವಿಷಯೋಗಕ್ಕೆ ಒಪ್ಪಿಯ ಈ ವಿಷಯೋಗಕ್ಕೆ ಭಾವಗಿರಿಲ್ಲಯ ಭಾವಗಳೇ ಭಾವಗಿ ನಿಂದಯ ಭಾವಗಳೇ ಭಾವದಿದಯ ಮಗದ ನಾವು ಒಪ್ಪಿದ್ದೇವೆಯೋ? ಹೌದು. ಇದು ಒಂದು ಹೊಸ ಪ್ರಶ್ನೆ ಹೊತ್ತಿಗೆ. ಹಾಗಂತ ಈ ಹೊತ್ತಿಗೆ ನಿನ್ನ ಪ್ರಶ್ನೆ ಅಪ್ರಸ್ತುತ ಅಲ್ಲ. ಯಾಕಂದ್ರೆ ಇಲ್ಲಿವರೆಗೆ ನಾವು ಒಪ್ಪಿದ್ದೇವೆಯೋ ಅಥವಾ ನಮ್ಮ ಒಪ್ಪಿಗೆಯನ್ನು ಯಾರಾದ್ರೂ ಕೇಳಿದ್ದೇವೆಯೋ ಹೀಗೊಂದು ಪ್ರಶ್ನೆ ಇದ್ದಿರಲಿಲ್ಲ. ಆದ್ರೆ ಇವತ್ತು ನೀನು ಕೇಳ್ತೀಯೋ ಎನ್ನುವ ಹಾಗೆ ನಮಗೆ ಪ್ರಸ್ತಾಪ ಆಗುತ್ತೆ. ಹೌದು, ನಾವೇನ್ ಮಾಡಿದ್ದೇವೆ?
ಅಣ್ಣನಿಗೆ ಒಪ್ಪಿಗೆ ಆಗಿದೆ. ಅಣ್ಣ ಹೋಗು ಅಂತ ಹೇಳಿದ್ರೆ ಹೋಗುದಕ್ಕೆ ಸಿದ್ಧನಾಗಿ ಶ್ರೀಹರಿ ಬಂದಿದ್ದಾನೆ. ಹೀಗೆಲ್ಲ ಇರುವಾಗ ಮನೆಯಲ್ಲಿ ನಮ್ಮದೊಂದು ಹೊಸ ರಾಗ ಯಾಕೆ ಬೇರೆ ಬೇಕು? ಏನಾಗಿದೆಯೋ ಎಲ್ಲರೂ ಏನು ಒಪ್ಪಿಕೊಂಡಿದ್ದಾರೆಯೋ ಹಾಗೆಯೇ ನಮ್ಮದಾಗಲಿ ಎನ್ನುವ ನೆಲೆಯಲ್ಲಿ ನಾವೆಲ್ಲವರು ಇದಕ್ಕೆ ಒಪ್ಪಿದ್ದೇವೆ. ಯಾಕೆ? ಈ ವಿಷಯದ ಉತ್ಸವಕ್ಕೆ ನಮಗೂ ಬೆವರು ಸುರಿಸದೇನೆ, ರಕ್ತ ಹರಿಸದೇನೆ ಪಾಲಿಗೆ ಬರ್ಬೇಕಾದ್ದೆಲ್ಲ ಬರ್ತದೆ ಅಂತ ಆದ್ರೆ ಇಷ್ಟು ವರ್ಷ ಅಂತೂ ಏನು ಮಾಡಿದ್ರು ಏನೂ ದಕ್ಕಲಿಲ್ಲ, ಸಿಗಲಿಲ್ಲ. ಈಗ ಒಂದು ಹೀಗೆ ಬರ್ತದೆ ಅಂತ ಅದು ಯಾಕೆ ಕೊಡಬೇಕು? ಈ ತೀರ್ಮಾನಕ್ಕೆ ಬಂದದ್ದೆಲ್ಲ ಬರಲಿ, ಅನುಭವಿಸೋಣ ಅನ್ನುವ ನೆಲೆಯಲ್ಲಿ ನಾವು ಒಪ್ಪಿದ್ದೇವೆ. ಸ್ವಾಮಿ, ನಿನಗೇನಾಯ್ತು? ಸಂಧಿಯೇ ಕೊಲಿಬಿ ಮನಿನಗಾನಂದವೇ ಕುರುಭೂಮನಲ್ಲಿ ಹಿತವಂದುವೆ ಸಂಧಿಯೇ ನಿನಗಾನಂದವೇ ಕುರುಭೂಮನಲ್ಲಿ ಚಂದ್ರದೊಳಗಿನ್ನೊಮ್ಮೆ ನುಡಿ ಮೊದಲೆಂದವ ಜನವ ಶಿವ ಶಿವ. ಚಂದ್ರದೊಳಗಿನ್ನೊಮ್ಮೆ ನುಡಿ ಮೊದಲೆಂದ ವಚನವ ಶಿವ ಶಿವ. ನೀವಿಂದು ಕೈಗೊಂಡಿರೆ ಯತಿತ್ವವೆಂದು, ನೀವಿಂದು ಕೈಗೊಂಡಿರೆ ಯತಿತ್ವವ, ನೀವಿಂದು ಕೈಗೊಂಡಿರೆ ಯತಿತ್ವವೆಂದು ಸಂಧಿಯೇ 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 ಕಲಿಭೀಮ 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 ನಿಮಗಾನಂದವೇ ಸಂಧಿಯೇ ಓ ಪವನಜ, ಏನಯ್ಯ ಪವನಜನೇ, ಏನಯ್ಯ ಪವನಜನೇ, ಕೌರವನಿಗೆ ನಾನೇ ದುರ್ಜನೆ ಆದನೆ, ಕೌರವನಿಗೆ ನಾನೇ ದುರ್ಜನೆ ಆದನೆ. ಹೀನ ವೃತ್ತಿಯ ಕಾದಿರಿ, ಹೀನ ವೃತ್ತಿಯ ಕಾದಿರಿ, ನೀವೈವರ್ಯವ ಜಾಡಕ್ಕೆ ಬಗೆ ಕಾದಿರಿ, ನೀವೈವರ್ಯವ ಪ್ರಾಣಕ್ಕೆ ಬಗೆಯಾದಿರಿ. ಏನಯ್ಯ ಪವನಜನೇ, ಕೌರವನಿಗೆ ನಾನೇ ದುರ್ಜನಳಾದೆನೆ. ಸ್ವಾಮಿ, ಏನೆಂಬುದಾಗಿ ಮಾತಾಡ್ತಾ ಇದ್ದೀರಿ? ಅಲ್ಲದೆ ಹೋದ್ರೆ ಆ ದುಷ್ಟನಾಗಿರುವಂತಹ ಕೌರವನಲ್ಲಿ ಸಂಧಿ ಸರಿಯೇ ಅಂತ ಕೇಳ್ತಾ ಇದ್ದೇನೆ. ಸ್ವಾಮಿ, ಅವನೇನು ಒಳ್ಳೆಯವನು ಅಂತ ನಿಮ್ಮ ಭಾವನೆ ಈಗ ಬದಲಾಗಿ ಹೋಯಿತು ಹೇಗೆ? ಅಲ್ಲದೆ ಹೋದ್ರೆ ಆ ದುಷ್ಟನಿಂದ ನಮಗಾದಂತಹ ಎಲ್ಲ ವಿಷಯಗಳು ನಿಮಗೆ ವೇದ್ಯವಾದದ್ದು. ಎಲ್ಲರಿಗಿಂತ ಹೆಚ್ಚು ಹಿಂಸೆಯನ್ನು ಅವನು ನಿಮಗೆ ಕೊಟ್ಟಿದ್ದಾನೆ. ನಿಮಗೆ ಉಣ್ಣುವ ಅನ್ನದಲ್ಲಿ ವಿಷವನ್ನ ಇಕ್ಕಿದವ ಅಂತ. ಅಷ್ಟೇ ಅಲ್ಲ ಸ್ವಾಮಿ, ಪ್ರತಿಯೊಂದು ಸನ್ನಿವೇಶಗಳಲ್ಲೂ ಸಹಿತ ನಮಗೆ ಕಷ್ಟವನ್ನ ನೀಡುತ್ತಾ ಬಂದವನು. ಆದ್ರೆ ಸ್ವಾಮಿ, ಅವನ ಎಲ್ಲ ತಪ್ಪುಗಳನ್ನು ಮನ್ನಿಸಿ
ಆತ ಒಳ್ಳೆಯವನು, ಆತನಲ್ಲಿ ಸಂಧಿ ಮಾಡಬೇಕೆಂಬುದಾಗಿ ಮಾಡ ಮಾಡಿದ್ದೀರಲ್ಲ. ಹಾಗಿದ್ರೆ ಇದನ್ನ ವಿರೋಧಿಸುತ್ತಿರುವಂತಹ ನಾನು ದುಷ್ಟನಾಗಿ ಹೋದ್ನ. ಅಷ್ಟೇ ಅಲ್ಲ ಸ್ವಾಮಿ, ಒಂದು ಹೆಣ್ಣಿಗೆ ಒಂದು ಪತಿ ಎನ್ನುವಂತಹದ್ದು ಎಲ್ಲ ಕಡೆಯಲ್ಲಿ ರೂಢಿರುವಂತಹ. ಆ ಹೆಣ್ಣಿಗೆ ಏನೇ ಆದರೂ ಸಹಿತ ಆ ಪತಿ ಹೆಣವನಾಗಿರಲಿ ಒಂದು ಬಾರಿ ಆದರೂ ಹೂಂಕರಿಸುತ್ತಾನೆ. ನೀವು ಐವರಿದ್ದು ನಾನು ಒಬ್ಬಂಟಿಯಾಗಿ ಹೋದೆ. ಆ ನಾಯಿಗಳಿಗೆ ಹೆದರಿ ನನ್ನ ಕರುಳನ್ನ ಕೊಯ್ದು ಬಿಟ್ಟಿರಿ ನೀವು. ಏನು ಸ್ವಾಮಿ ಇದು, ಏನು ಸ್ವಾಮಿ ಇದು? ಸರಿಯ ಒಲಿಸಿದ ಕುಲಾದಿಗಳನ್ನು ಒಲಿಸಿದ ಕುಲಾದಿಗಳನ್ನು ಮುಂದೆಂದುಕೊಂಡು ನನ್ನ ಎದುರಿಗೆ ಅಳುತ್ತಾ ಇದ್ದೀಯ, ದುಃಖಿಸ್ತಾ ಇದ್ದೀಯ, ಹಂಗಿಸ್ತಾ ಇದ್ದೀಯ, ಚುಚ್ಚು ಮಾತುಗಳಾಡ್ತಾ ಇದ್ದೀಯ. ಐವರನ್ನ ಕಟ್ಟಿಕೊಂಡು ನಾನೇನು ಸುಖ ಉಂಡೆ? ನೀನು ಭಾಗ್ಯಕ್ಕೆ ನೀನೇ ಪಡೆದದ್ದು ಪತಿಂದೇಹಿ ಅನುಭವಿಸ್ತಾ ಇದ್ದೀಯ. ಆದ್ರೆ ಈಗ ಹೇಳ್ತಾ ಇದ್ದೇನು ನೀನು? ನಿಮ್ಮನ್ನೆಲ್ಲ ಕಟ್ಟಿಕೊಂಡು ನಾನು ಮಾತ್ರ ಅವನಿಗೆ ದುಷ್ಟನಾಗದೆ. ಹಾಗೆ ಆಗಿಲ್ವ ಸ್ವಾಮಿ? ಈಗ ನೀನೇ ಎಚ್ಚರಿಸಿದೆಯಲ್ಲ, ನೀನೇ ನೆನಪು ಮಾಡಿಕೊಂಡಿಯಲ್ಲ. ಏನು ನೀನು ಹೇಳಿದ್ದು? ಐವರನ್ನು ನಾನು ಕಟ್ಟಿಕೊಂಡಿದ್ದೇನೆ. ಹೌದು, ನಾನು ಅದನ್ನೇ ಇವತ್ತು ನೆನಪು ಮಾಡ್ತಾ ಇದ್ದೇನೆ. ಯಾಕೆ ನನ್ನೊಬ್ಬನ ಎದುರಿಗೆ ಅಳುತ್ತೀಯ? ಯಾಕೆ ನನ್ನೊಬ್ಬರಿಗಾಗಿ ನನ್ನ ಎದುರಿಗೆ ಮಾತ್ರ ದುಃಖಿಸ್ತಾ ಇದ್ದೀಯ? ಕಷ್ಟ ಪಡುವುದಕ್ಕೆ ನಾನು, ಸುಖ ಪಡುವುದಕ್ಕೆ ಉಳಿದು ನಾಲ್ವರ ಹೋಗಿ ಕೇಳು. ಧರ್ಮ 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 ಧರ್ಮಶ್ರೇಷ್ಠರಲ್ಲಿ ಕೇಳು. ಅಷ್ಟೇ ಅಲ್ಲ, ಮತ್ತೊಬ್ಬ ತ್ರಿಲೋಕ ವಿಜಯಿ ಪಾರ್ಥ ಏವೋ ಧನುರ್ಧರಃ. ಹೋಗಿ ಕೇಳುವರಲ್ಲಿ ಅವರಿಬ್ಬರಿದ್ದಾರಲ್ಲ, ನಕುಲ ಸಹದೇವರು ಸುಖ ಅನುಭವಿಸುವುದಕ್ಕಾಗಿ ಮಾತ್ರ ಅವರ ಹೋಗಿ ಕೇಳುವರಲ್ಲಿ ಏನು ನಿಮ್ಮ ಬದ್ಧತೆ ಇವತ್ತು ಅವರಲ್ಲಿ ಕೇಳು. ಎಲ್ಲ ಬಿಡು. ನಿನ್ನನ್ನ ಕೃಷ್ಣ ಅಂತ ಕರೆದಿದ್ದಾರೆ. ಯಾಕೆ? ಕೃಷ್ಣನ ಸಹೋದರಿ ಎನ್ನುವ ಕಾರಣಕ್ಕಾಗಿ. ಹೋಗಿ ಅವನಲ್ಲಿ ಕೇಳು. ನಿನ್ನನ್ನು ನಂಬಿ ಪ್ರತಿಜ್ಞೆ ಇಲ್ಲ, ಈ ಅವಸ್ಥೆ ವ್ಯವಸ್ಥೆ ಅಲ್ಲ, ಇದು ಅವಸ್ಥೆ. ಇದು ಈ ಅವಸ್ಥೆಯಲ್ಲಿ ಇದ್ದೇನೆ ನಾನು. ಏನಿದಕ್ಕೆ ಅರ್ಥ ಅಂತ ಕೇಳು. ನಾನು ಒಬ್ಬರಿಗೆ ಎದುರಿಗೆ ಯಾವಾಗ ನೋಡಿದ್ರೆ ಬಂದು ಗಡ 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 ಗಡನೇ ಹೇಳುವುದು. ನಾನೇನು ಮಾಡ್ಲಿಕ್ಕೆ ಆಗುವುದಿಲ್ಲ. ಅರಿಭಟ ಒತ್ತಿನಲ್ಲಿ ನಾನೇನಾದ್ರೂ ಮಾಡ್ತಿದ್ದೆ, ಮಾಡೋದಕ್ಕೆ ನನಗೆ ಅವಕಾಶ ಇಲ್ಲ. ಸಿಟ್ಟು ಬರ್ತಾ ಇದೆ. ಏನ್ ಮಾಡೋಣ? ಇಲ್ಲಿ ಬರ್ತದೆ, ಇಲ್ಲಿ ತಗೊಳ್ಳಿಕ್ಕೆ ಆಗುದಿಲ್ಲ. ಹೋಗ್ಯ ಅವರಿಗೆ ಮತ್ತೆ ಯಾಕೆ ಹೇಳಿದಂತ ಸ್ವಾಮಿ? ಆರುಸು ಪ್ರೀತರು ನೀ ಹೊರಬೆಲ್ಲ ಆಸರು ಕಾಯುವರು, ನೀ ಹೊರಬೆಲ್ಲ ಯಾರು ಕಾಯುವರು. ಆರು ಕಾಯುವರು ಹೆಣ್ಣು ಚೆಲ್ಲವ ಸುಡಲೆಲ್ಲ, ಆರು ಕಾಯುವರು ಹೆಣ್ಣು ಜನ್ಮವೇ ಸುಡಲೆಲ್ಲ. ಊರಿ ಬಾದಗೆ ಸಂದನು ಇನ್ನೇನೋ ಸ್ವಾಮಿ, ಆ ನಾಲ್ವರನ್ನ ಬಿಟ್ಟು ನನ್ನಲ್ಲಿಯೇ ಬಂದು ಹೇಳ್ತಾ ಇದ್ದೀಯಾ ಯಾಕೆ ಎಂಬುದಾಗಿ ಗರ್ಜಿಸ್ತಾ ಇದ್ದೀರಲ್ಲ, ಅಷ್ಟು ಕುಪಿತಗೊಂಡಿದ್ದೀರಲ್ಲ ಸ್ವಾಮಿ. ಪ್ರತಿಯೊಂದು ಕಷ್ಟದ ಸಂದರ್ಭದಲ್ಲೂ ಸಹಿತ ನನ್ನನ್ನ ಕೈ ಹಿಡಿದು ಮೇಲೆ ಕೆತ್ತಿದವರು ನೀವೇ ಇದ್ದೀರಿ. ಅಲ್ಲದೆ ಹೋದ್ರೆ ಅಂದು ಸೈಂಧವ ನನ್ನನ್ನು ಅಪಹರಿಸಿದಂತಹ ಸಂದರ್ಭದಲ್ಲಿ ನನ್ನನ್ನ ರಕ್ಷಿಸಿದವರು ಯಾರು? ನೀವು. ನಾನೇ. ಅಷ್ಟೇ ಅಲ್ಲ, ಆ ನಂತರದ ಅಜ್ಞಾತವಾಸದ ಸಂದರ್ಭದಲ್ಲಿ ದುರುಳನಾದಂತಹ ಕೀಚಕ ನನ್ನನ್ನು ಬಯಸಿದ. ಆ ಸಂದರ್ಭದಲ್ಲಿಯೂ ಸಹಿತ ನನ್ನನ್ನು ರಕ್ಷಿಸಿದವರು ನೀವಿದ್ದೀರಿ. ಆದ್ದರಿಂದ ಐವರಲ್ಲಿ ನಿಮ್ಮಷ್ಟು ಪ್ರೀತರು ನನಗೆ ಯಾರು ಇಲ್ಲ ಸ್ವಾಮಿ.
ನೀವು ನನ್ನನ್ನ ಕಾಯಲಿಲ್ಲ ಅಂತಾದ್ರೆ ಪ್ರಾಣ ಹಾನಿಯೇ ಲೇಸು ಸ್ವಾಮಿ. ಯಾಕೆಂದ್ರೆ ಆ ನಾಲ್ವರ ಮೇಲೆ ನಿಮ್ಮಷ್ಟು ನಂಬಿಕೆ ನನಗಿಲ್ಲ. ಆದ್ದರಿಂದ ನನ್ನನ್ನ ಪ್ರತಿ ಬಾರಿಯೂ ಕಾಯುವಂತಹ ನೀವು ಈ ಬಾರಿ ಕಾಯ್ತೀರಿ ಅನ್ನುವಂತಹ ಒಂದು ವಿಶ್ವಾಸ ಸ್ವಾಮಿ. ಈಗ ನಾನೂ ಕೈ ಬಿಟ್ಟೆ ಅಂತಾದ್ರೆ ನಾನು ಬದುಕುವುದು ಹೇಗೆ? ನಾನು ನಿಮ್ಮ ಕೈ ಹಿಡಿದಾಗಿಂದ ಸಹಿತ ಸುಖವನ್ನ ಕಾಣಲಿಲ್ಲ. ಇದನ್ನು ಒಂದಿನ ಮಾತು ನಾನು ಕಂಡಿದ್ದೇನೆ. ನಿಮ್ಮ ಇವರನ್ನ ಕಟ್ಟಿಕೊಂಡು ನಾನು ಯಾವ ಸುಖ ಉಂಟಲಿಲ್ಲ. ಪ್ರತಿ ಸಂದರ್ಭದಲ್ಲಿಯೂ ಕಷ್ಟವನ್ನೇ ಅಲ್ವೇ ಸ್ವಾಮಿ? ಹೌದು, ಅಂತ ಕೆಲವು ಸಂದರ್ಭದಲ್ಲಿ ನಾನೇ ಬಂದನಿಗೆ ಸುಖವನ್ನು ಕೊಟ್ಟಿದ್ದೇನೆ, ರಕ್ಷಣೆಯನ್ನು ಮಾಡಿ ಅಂದ್ರೆ ಕಷ್ಟವನ್ನು ನೀಗಿದ್ದೇನೆ. ಎಲ್ಲರಿಗೂ ಅಷ್ಟೇ, ಅವರವರಿಗೆ ಕಷ್ಟ ಬಂದದ್ದು ಮಾತ್ರ ನೆನಪು. ಅದನ್ನು ಮಾತ್ರ ನೀನು ಬಂದು ನನ್ನ ಹತ್ರ ಹೇಳ್ತೀಯ. ನಾನು ಯಾರು ಹೇಳಿ? ನಾನು ಯಾರಿಗೆ ಹೇಳಿ? ತಾಯಿಯ ಗರ್ಭದಿಂದ ಹೊರಬಿದ್ದ ಆ ಕ್ಷಣದಿಂದ ಇಲ್ಲಿಯವರೆಗೆ ಭೀಮರಿಗೆ ಸುಖವನ್ನು ಕಂಡುಂಟ. ಹೌದು, ನನಗೆ ಸುಖವೋ ನನಗೆ ಕಷ್ಟವೋ ಯಾರು ನೋಡಲಿಲ್ಲ. ಹುಟ್ಟಿದಾರಭ್ಯ ಶಿಶು ನನ್ನ ತಾಯಿಯ ಕೈಯಿಂದ ಜಾರಿ ದೊಡ್ಡ ಕಲ್ಲು ಬಂಡೆ ಮೇಲೆ ಬಿತ್ತಂತೆ. ನನ್ನ ಅಮ್ಮನಿಗೆ ಬಹಳ ಸಂತೋಷ ಆಗ್ಬೇಕು. ನನ್ನ ಮಗ ಕಲ್ಲು ಬಂಡೆ ಮೇಲೆ ಬಿದ್ದಿದ್ದಾನೆ, ಅವನಿಗೆ ಏನಾಗಲಿಲ್ಲ, ಕಲ್ಲು ಬಂಡೆ ಹೊಡೆದೋಯ್ತು. ನನ್ನ ಮಗ ಬಹಳ ದೊಡ್ಡ ವ್ಯಕ್ತಿಗ. ಹುಟ್ಟಿದ ಶಿಶು ಬಿದ್ದಾಗ ಕಲ್ಲು ಬಂಡೆ ಹೊಡೆದು ಹೋದ್ರೆ ಹುಟ್ಟಿದ ಶಿಶುವಿನ ತಲೆ ಏನಾಗಿ ಆಗಿರಬಹುದು. ಯಾರಿಗಾದ್ರೂ ಅವರ ಕಲ್ಪನೆ ಇದ್ದ? ಯಾರು ಯೋಚನೆ ಮಾಡಲಿಲ್ಲ. ಆಮೇಲೆ ಹುಟ್ಟಿದವರು 5, ಇಲ್ಲ ಬಂದ್ಮೇಲೆ 105 ಆದ್ರಿ ಕೌರವರ ಜೊತೆಗೆ. ಊಟ ಮಾಡುವಾಗ ವಿಷ ಹಾಕಿ ತೆಗೆದುಕೊಂಡು ಹೋಗಿ ಕೆರೆಯಲ್ಲಿ ಕೆಡವಿದ್ರು. ಎಷ್ಟೆಲ್ಲ ಕಷ್ಟ ಕೊಟ್ಟರು, ಯಾರಿಗೂ ಗಮನಕ್ಕೆ ಬರಲಿಲ್ಲ. ಆಮೇಲೆ ಅರಗಿನ ಆಲಯದ ಪ್ರಕಾರ ಮಂದಿ ಬೆಂಕಿ ಹಾಕಿದಾಗ ನಿಮ್ಮ ಐವರನ್ನ ಹೊತ್ತುಕೊಂಡು ಬಿಲಮುಖದಿಂದ ಹೊರಟರ ಪಾಂಡವರು. ಹೌದೌದು, ಹೋಗುವಾಗ ಎಲ್ಲರಿಗೂ ಬಿಲಮುಖದಿಂದ ಹೊರಟರ ಪಾಂಡವರು. ಎತ್ಕೊಂಡು ಹೋದವರು ಯಾರು? ಎಲ್ಲ ನಿದ್ರೆ ಮಾಡಿದವರನ್ನ ಹೆಗಲ ಮೇಲೆ ಹೊತ್ತು. ಆಗಲೂ ಇವರಿಗೆ ನಿದ್ರೆ ನೋಡಿ. ನಮ್ಮಲ್ಲೊಂದು ಮಾತುಂಟು, ಮನೆಗೆ ಬೆಂಕಿ ಬಿದ್ದರೂ ಕೆಲವು ಜನ ನಿದ್ರೆ ಮಾಡ್ತಾರೆ ಅಂತ. ಅರಗಿನ ಆಲಯಕ್ಕೆ ಬೆಂಕಿ ಬಿದ್ದಿದೆ, ಬದುಕುವುದು ಹೇಗೆ ಅಂತ ನಾನು ಯೋಚನೆ ಮಾಡ್ತಾ ಇದ್ದೇನೆ. ಇವರು ಏನಿದ್ರೆ ಆಗಲೂ ಹೆಗಲೆಲ್ಲ ಹೊತ್ಕೊಂಡು ಬೆಟ್ಟಕ್ಕೆ ನಾನು ತಾನೇ ಕರ್ಕೊಂಡು ಹೋದದ್ದು, ಅಲ್ಲಿ ಮನೆ ಕಾಪಾಡಿದ್ದು. ಅಲ್ಲಿಂದ ಇಲ್ಲಿಯವರೆಗೆ ಏನ್ ಮಾಡೋಣ? ದೇವರು ಕೊಡುವಾಗ ಸ್ವಲ್ಪ ದೊಡ್ಡ ಹೊಟ್ಟೆ ಕೊಟ್ಟಿದ್ದಾರೆ. ಊಟ ಮಾಡುವಾಗ ಅದು ಸುಖದಿಂದ ಊಟ ಮಾಡಿದ್ದುಂಟ. ನನ್ನಮ್ಮ ಬಡಿಸುವಾಗ ಹೇಳುವುದೇನು, ಇದ್ದಂತ ಎಲ್ಲ ಊಟದಲ್ಲಿ ಅರ್ಧ ಭಾಗ ಮಾಡು, ಕಲರಿ ಕೇಳುವಾಗ ಹೇಳುವುದು ಅರ್ಧ ಭಾಗ ಮಾಡು, ಅರ್ಧ ಭೀಮನಿಗೆ ದೊಡ್ಡ ಹೊಟ್ಟೆ ಮಾವ ಅವನಿಗೆ ಹಾಕು, ಉಳಿದ ಅರ್ಥದಲ್ಲೇ ಬೇರೆಯವರಿಗೆಲ್ಲ ಪಾಲು ಹಂಚು. ಹೌದು, ಇದ್ದದ್ದೇ ಇಷ್ಟು. ಇರೋರು ಅಣ್ಣದ ಮುಂದೆ, ಅವರಿರುವುದು ಅರೆ ಹೊಟ್ಟೆಲ್ಲೇ. ಆದ್ರೆ ಅವರಿಗೆ ಅರೆ ಹೊಟ್ಟೆ ಅಂದ್ರೆ ಅಮ್ಮ ಹೇಳಿದ ಮಾತು ಕೇಳಿ ನನಗೆ ಹೊಟ್ಟೆ ಮುಚ್ಚಿಕೊಳ್ಳಬೇಕು. ಈ ದುರವಸ್ಥೆಯನ್ನು ನಾನು ಅನುಭವಿಸಿದ್ದೇನೆ. ಯಾರಿಗೆ ಹೇಳಿ ಕಾಯ್ತಾ ನನಗೆ ದುಃಖ? ನಾನು ಒಬ್ಬನೇ ಅನುಭವಿಸಿದ್ದು. ಈಚಕ್ಕೆ ನನಗೆ ಕೊಂದೆ, ಕಿನ್ನೀರನ್ನ ಬಡದೆ, ಹಿಡಿಂಬಾಸುರನನ್ನು ಕೊಂದೆ, ಬಕಾಸುರನನ್ನು ಕೊಂದೆ. ಕೊಲ್ಲುವ ಪ್ರಸಂಗ ಬಂತು, ನನಗೆ ಒಳ್ಳೆ ಕೆಲಸ. ಅನುಭವಿಸುವ ಪ್ರಸಂಗ ಬಂತು, ಉಳಿದ ಒಳ್ಳೆ ಕೆಲಸ. ಆವಾಗ ಯಾರಿಗೂ ನೆನಪಾಗುದಿಲ್ಲ. ನಿನಗೂ ಅಷ್ಟೇ, ಸುಖದಲ್ಲಿ ಇದ್ದಾಗ ನೀನು ನೆನಪೇ ಆಗುದಿಲ್ಲ. ನಮ್ಗೊಂದು 5 ವರ್ಷಕ್ಕೊಂದ್ಸಲ ನೀನು ಪಡ್ಕೊಳ್ಳೋದು, ನೀನು ಪಡ್ಕೊಳ್ಳೋದು, ನಾವು ಪಡ್ಕೊಳ್ಳೋದು. ಆವಾಗ ಅದೇ ಸಂದರ್ಭಕ್ಕೆ ಸರಿಯಾಗಿ ಒಬ್ಬೊಬ್ಬರು ಕೀಚಕರು, ಒಬ್ಬೊಬ್ಬರು ಬಕಾಸರು ಬರ್ತಾರೆ. ಅವ್ರು ಕೊಡ್ಲಿಕ್ಕೆ ನಾನು ಬೇಕು. ಇಷ್ಟೆಲ್ಲ ಮಾಡಿ ಸೋತು ಹೋಗಿದ್ದೇನೆ. ನನ್ನ ಹತ್ರದಿಂದ ಮಾಡಲಿಕ್ಕಾಗುವುದಿಲ್ಲ ಸ್ವಾಮಿ. ನೀವು ಸೋತ್ರೇನು ಭೂಮಿ ಬಾರದ ಕಥೆ ಉಂಟಲ್ಲ, ಅದು ಒಂದು ದಿನ ಕಾಣಿಸ್ತಾ ಇದೆ ಅಲ್ವಾ?
ಅಲಂಕಾರಕ್ಕಿದ್ದದ್ದು ಹೌದು. ಭೂಮಿಗಾತ್ರದ ಭೂಮಿ ಭಾರದ ಗದೆ ಇವತ್ತಾಗ್ತಾ ಇರೋದು ಭಾರವಾಯಿತು ಗದೆ ಇವಾಗ ಹೌದು. ಹ, ಈ ಗದೆಯಿಂದ ಇವತ್ತು ಭಾರ ಆಗಿದೆ. ಧೈರ್ಯ ಹಿಂದೆ ಹೋಗ್ತಾ ಇದೆ. ಯುದ್ಧ ಮಾಡೋದಕ್ಕೆ ಆಗ್ತಾ ಇಲ್ಲ. ಯಾರಾದ್ರೂ ಗದೆ ಬೇಕು ಅಂತ ಕೇಳಲಿಕ್ಕೆ ಬಂದ್ರೆ ಇವತ್ತು ಅವ್ರು ತಿಳ್ಕೊಂಡು ಹೋಗುದೇ. ನನ್ನ ಕಡೆಗೆ ಆಗುವುದಿಲ್ಲ ಅವ್ರು ತೀರ್ಮಾನಕ್ಕೆ ಬಂದಿದ್ದೇನೆ. ಕೌರವ ಅಂತಲ್ಲ ಕೊಲ್ಲುವ ಯಾವ ಸಾಹಸ ನನ್ನಿಂದ ಆಗುವುದಿಲ್ಲ. ನೀನು ಯಾರ ಬೇಕಾದ್ರೆ ಆಗುದಿಲ್ವಾ ಸ್ವಾಮಿ? ಆಗುದಿಲ್ವಾ? ಆಗುವುದೇ ಇಲ್ಲ. ಅಲ್ಲದೆ ಹೋದ್ರೆ ಅಂದು ಆಡಿದಂತಹ ಎಲ್ಲ ಮಾತುಗಳು ಮರೆತು ಹೋಯಿತು ನಿನಗೆ. ಅಂದು ನನ್ನ ಸೀರೆಯನ್ನು ಸೆಳೆಯುವಂತಹ ಸಂದರ್ಭದಲ್ಲಿ ದುಶ್ಯಾಸನ ಉರವನ್ನು ಬಗೆಯುತ್ತೇನೆ ಅಂತ ಹೇಳಿದವ ನೀನು. ಅಷ್ಟೇ ಅಲ್ಲ, ದುರ್ಯೋಧನನ ತೊಡೆಯನ್ನು ಮುರಿತೇನೆ ಅಂತ ಹೇಳಿದವ. ಎಲ್ಲ ಮಾತುಗಳು ಮರೆತು ಹೋಯಿತ ಈಗ. ಏನು ಕೌರವಾದ್ಯರನ್ನ ಕೊಲ್ಲುವುದಕ್ಕೆ ಆಗಲಿಲ್ಲ ಅಂತಾದ್ರೆ ಹಿಂದೆ ಕೊಟ್ಟ ಮಾತುಗಳು ಏನಾಯಿತು? ಹಾಗಿದ್ರೆ ನೀವು ಹೀಗಿರುವುದಲ್ಲ, ಹೀಗಿರುವುದಲ್ಲ, ಹೇಗಿರಬೇಕು? ಹೀಗಿರುವುದಲ್ಲ, ನೀವು ಹೇಗಿರಬೇಕು ಗೊತ್ತಾ? ಅಂದು ಅಜ್ಞಾತವಾಸದಲ್ಲಿ ಅಡುಗೆಯನ್ನ ಮಾಡ್ತಾ ಇದ್ದವರು ನೀವು. ಹೌದು. ಅದೇ ಕೆಲಸ ನಿಮಗೆ ಸರಿಯಾದದ್ದು. ಆದ್ರೆ ಒಂದು ಸಣ್ಣ ಬದಲಾವಣೆ ಉಂಟು ಸ್ವಾಮಿ. ಏನು ಬದಲಾವಣೆ? ಸೀರೆಯನ್ನ ಉಟ್ಟು ಹೆಣ್ಣು ಮಕ್ಕಳಂತೆ ಬಳೆಯನ್ನ ತೊಟ್ಟು ಅಡುಗೆ ಮನೆಯನ್ನ ಸೇರಿ ನನಗೆ ಹೆಣ್ಣುವೇಷ ಒಂದಾಗಬೇಕಿನ್ನು ಆಗಬೇಕು. ಹಾ. ಅಲ್ಲ, ನಿಮ್ಮ ಈ ಪೌರುಷಕ್ಕೆ ಅದೇ ಸರಿಯಾದದ್ದು. ಹಾ. ಹಾಗಿದ್ರೆ ಆದೀತಪ್ಪ, ನಾನು ಹೆಣ್ಣುವೇಷ ಮಾಡ್ತೇನೆ. ಹಾಗಿದ್ರೆ ನಾನು ಮಾಡುವುದಿಲ್ಲ. ನೀನು ಮಾಡ್ತೀಯ? ವೀರ ಕಸೆಯನ್ನ ಉಟ್ಟು ಹಾ. ಕೌರವರು ಏನು ಎಷ್ಟು ಎಂಬುದನ್ನು ನಾನು ನೋಡಿಕೊಳ್ತೇನೆ. ನನ್ನ ಬಗೆಗೆ ಹೇಳಿದ್ದಲ್ಲ. ನನಗೆ ಬಲ ಯಾರು ಎಂಬುದಾಗಿ ಕೇಳ್ತಾ ಇದ್ದೀರಲ್ಲ. ಯಾರಿದ್ದಾರೆ? ನನ್ನಿಂದಾಗಿ ಆವಿರ್ಭಾವಕ್ಕೆ ಬಂದಂತಹ 5 ಮಂದಿ ಮಕ್ಕಳು ನನಗಿದ್ದಾರೆ ಸ್ವಾಮಿ. ಅಷ್ಟೇ ಅಲ್ಲ, ಅಷ್ಟೇ ಅಲ್ಲ, ಕಲಿ ಘಟೋತ್ಕಚ ನನ್ನ ಪಕ್ಷದಲ್ಲಿದ್ದಾನೆ. ಅವರ ಮಗ ನಿಮ್ಮ ಮಗನಾದರೂ ಸಹಿತ ಈ ತಾಯಿಯ ಕಷ್ಟಕ್ಕೆ ಆತ ಬಂದೇ ಬರ್ತಾನೆ. ಅಷ್ಟೇ ಅಲ್ಲ ಸ್ವಾಮಿ, ತಂದೆಯದಾದಂತಹ ಮೂರಕ್ಷಮೋಹಿನಿ ಸೈನ್ಯ ನನ್ನಲ್ಲುಂಟು. ಅಣ್ಣನಾದಂತಹ ದೃಷ್ಟದ್ಯುಮ್ನ ಇದ್ದಾನೆ. ಕೃಷ್ಣನ ಧೈರ್ಯ ಒಂದುಂಟು ಅಂತಾದ್ರೆ ಏನನ್ನು ಸಾಧಿಸಬಲ್ಲೆ. ಈಗ ನಿನಗೆ ಅಪ್ಪನ ಮನೆ ಆಗ್ತಿರೋದು ಆಗ್ತಾ ಇದೆ ಅಲ್ವಾ? ಏನೋ ನಾನು ಸೇರಿದ ಮಾಡಬೇಕು. ಸೀರೆಯನ್ನು ಉಟ್ಟು ಅಡುಗೆ ಮನೆಯನ್ನು ಸೇರಿ ಮಾತಾಡಲಿಕ್ಕೆ ಎಷ್ಟು ಮಾತಾಡ್ತೀಯಲ್ಲ ನೀನು. ಈಗ ನಿನಗೆ ನಿನ್ನ ಅಪ್ಪನ ಮನೆ ತರ ನೆನಪಾಗ್ತಾ ಇದೆ ಏನು? ಈ ಜನಪದ ರೂಪದಲ್ಲಿ ಇರುವುದು 3 ಲಕ್ಷ ಮೂರಕ್ಷಮೋಹಿನಿ ಸೈನ್ಯ ಉಂಟು. ಯಾವ ಕೀಚಕ್ ಬಂದಾಗ ನೆನಪಾಗಲ್ಲ, ಯಾರು ಬಂದಾಗ ನೆನಪಾಗಲ್ಲ. ಈಗ ನೆನಪಾಗ್ತದೆ ನನಗೆ. ಆಗ ನಿಮಗೆ ಪೌರುಷ ಇತ್ತು. ನನ್ನ ಪೌರುಷವನ್ನ, ನನ್ನ ಕ್ಷಾತ್ರಿಯತ್ವವನ್ನು, ಇದುವರೆಗೆ ಭೀಮ ನಡೆದು ಬಂದಂತಹ ಪಥವನ್ನ ಪ್ರಶ್ನೆ ಮಾಡ್ತಾ ಇದ್ದೀಯ. ಕಾಮಿನೆಯ ಸೈರಿಸು. ಏನು ಮಾಡೋಣ? ನನಗೊಂದು ಗಟ್ಟಿ ಹಿನ್ನೆಲೆ ಬೇಕು ಅಂತ ಇಷ್ಟೊತ್ತ ಸುಮ್ಮನೆ ಕೂತಿದ್ದೆ ನಾನು. ಇಷ್ಟು ಸರಿ ಹಿನ್ನೆಲೆ ಸಿಕ್ತ. ಇನ್ನು ಮುಂದೆ ಪ್ರಸಂಗ ನಂದೇ. ಯೋಚನೆ ಮಾಡಬೇಡ. ನಿನಗೆ ದುಃಖಕ್ಕೆ ಕಾರಣೀಭೂತರಾದಂತಹ ನಿಮ್ಮ ಕರುವಿನಲ್ಲಿ ಅಶ್ರುಧಾರೆಯನ್ನ ಸುರಿಸಿದಂತಹ ವಿರೋಧಿಗಳ ಪತ್ನಿಯ ಕಣ್ಣಲ್ಲಿ ರುಚಿರಧಾರೆ ಅಶ್ರುತರ್ಪಣವನ್ನು ಮಾಡ್ತೇನೆ. ಯೋಚನೆ ಮಾಡಬೇಡ. ಈಗ ನಿರ್ಮಾಣ ಹೊರಟಿದ್ದಾನ ಎಲ್ಲೋದವ ದೇವ. ಎಲ್ಲ
ಎಲ್ಲವ ಕೌಸಾಂತಕನೇ. ಅಯ್ಯೋ ಹಿಡಂಬ ಅಂತ ಕರೆ. ಹೌದು, ಈಗ ದಾಟಿಯೇ ಬದಲಾವಣೆ, ಸಂಬೋಧನೆಯ ವಿಚಿತ್ರ. ಹೌದಪ್ಪ, ಯಾಕೆ ಗೊತ್ತಿಲ್ಲ. ನಿನ್ನನ್ನು ಯಾವತ್ತೂ ದೇವರೇ ಅಂತಲೇ ಕರೆದದ್ದು, ಇವತ್ತಿಗೂ ಆ ಭಾವಕ್ಕೇನು ಕೊರತೆ ಇಲ್ಲ. ಆದ್ರೆ ಸಂಧಾನದ ಪ್ರಕ್ರಿಯೆಗಾಗಿ ನೀನು ಹೊರಡ್ತಾ ಇದ್ದೀಯ. ಹೌದು, ಅಭಿಪ್ರಾಯವನ್ನು ಹೇಳಿದವನೇ ನಾನು. ನೀನು ಹೇಳಿ ಮುಗಿಸಿದ್ದೀಯ. ಇಲ್ಲ ಉಳಿಲ್ಲ ಮತ್ತು ಉಂಟೀಗ. ಏನ? ಹೌದು, ಇದು ಎಷ್ಟೊತ್ತಿಗೆ ಪ್ರಾರಂಭ ಆಗುತ್ತೆ, ಎಷ್ಟೊತ್ತಿಗೆ ಮುಗಿತು ನಮ್ಗೆ ಅರ್ಥವೇ ಆಗಲ್ಲ. ನನಗೆ ಅರ್ಥ ಆಗುದಿಲ್ಲ ನಿನಗೆಲ್ಲಿ ಅದು. ಅದೇ ದೋಷ. ಹೌದು, ಈಗ ಬದಲಾವಣಾ ಭಾವದಿಂದ ಬಂದಿದ್ದೇವೆ. ಹೌದಾ? ಕೌಸಾಂತಕ ಅಂತ ಹೇಳಿದ್ಯಾಕೆ? ಗೊತ್ತಿಲ್ಲ. ಒಬ್ಬ ಕೆಟ್ಟತನ ಮಾಡಿದ್ರೆ ಹಾ, ಪಿತೃವಿಗೆ ಸಮನಾದಂತಹ ಸೋದರ ಭಾವನಾದ್ರೂ ಹಾ. ಅವ ವದಾರ್ಹ, ಅವಳನ್ನ ಕೊಲ್ಲಬಹುದು. ಓ, ಜಗತ್ತಿಗೆ ಪಾಠ ಮಾಡಿದವ ನೀನು. ಬಹಳ ಮೊದಲೇ ಹೌದೌದು, ಎಷ್ಟು ಜನರಿಗೆ ಇಷ್ಟೊತ್ತವಾದ್ರೂ ಅರ್ಥ ಆಗಲಿಲ್ಲ. ನನಗೆ ಈ ನೆನಪಾಗಿದೆ ಮತ್ತೆ. ಹಾ, ಆಗಿದೆ ನನಗೆ. ಹಾ, ಕೆಟ್ಟವನಾದಂತಹ ಕೌರವರಲ್ಲಿ ಹಾ. ಈಗ ಸೊನ್ನಾಗಿ ನೀನು ಹೊರಟಿದ್ದೀಯ. ಹೌದು. ನಿನಗೆ ಈಗ ಮತ್ತೆ ಹೋಗಿದೆ ಅದು. ಯಾವುದು? ಹಾ. ಕೌಸರನ್ನು ಕೊಂಡದ್ದು. ಹಾ. ಕೆಟ್ಟವರಿಗೆ ಶಿಕ್ಷೆ ಆಗಬೇಕು ಅನ್ನೋ ವಿಷಯವನ್ನ ಹಾ. ಧರ್ಮರಾಜರಿಗೆ ನೀನು ಹೇಳ್ತಾ ಇಲ್ಲ. ಕಂಸ ನನ್ನನ್ನು ಕೊಲ್ಲುವುದಕ್ಕಾಗಿ ಪ್ರಯತ್ನ ಮಾಡಿದ್ದ, ನಾನು ಅವನನ್ನು ಕೊಂದೆ. ಪಾಂಡವರ ವಿಷಯದಲ್ಲಿ ಕೌರವ ಮಾಡಲಿರುವ ಹಾಗಿದ್ರೆ ಪಾಂಡವರೇ ವಿಚಾರ ಮಾಡಬೇಕು, ನಾನು ಯಾಕೆ ವಿಚಾರ ಮಾಡಿ ನಾನು ಬಂದಿದ್ದೇನೆ. ಈಗ ಹಾ, ಸಂಧಾನಕ್ಕೆ ನನಗೆ ಖಂಡಿತಕ್ಕೂ ಒಪ್ಪಿಗೆ ಇಲ್ಲವೇ ಇಲ್ಲ. ಇಲ್ಲಿ ಒಪ್ಪಿಗೆ ಇಲ್ಲ ಅಂತ ಹೇಳ್ತೀನಿ ನೀವು. ಹಾ, ನಿನ್ನ ಅಣ್ಣನಿಗೆ ಅವನಲ್ಲಿ ಹಿತದ ಭಾವನೆ ಉಂಟು, ಅದಕ್ಕಾಗಿ ಸಂಧಾನ ಕಳೆಯಬೇಕು. ಅಣ್ಣನಿಗೆ? ಹಾ. ಧರ್ಮರಾಜ ಧರಣಿಪ ಅಂತ ನಾವು ಸ್ವೀಕಾರ ಮಾಡಿದ್ದೇವೆ. ಹೌದೇ? ಅವನಿಗೆ ಬೇಕಿದ್ರೆ ಹಿತ ಇದ್ರೆ ಹಾ, ಅವ ಹೇಳಿದಾನಲ್ಲ, ಹಾ. 5 ಊರನ್ನಾದ್ರೂ ಪಡೆದುಕೊಂಡು ಬಾ ಅಂತ ಹೇಳಿ. ಹೌದು. ಅವನಿಗಾಗಿ ಹಾ. 3 ಊರನ್ನು ನಿಂತಿರಬಹುದು. 3 ಹೌದು, ಮತ್ತೆ 2 ಹಾಗೆ ಉಳಿತಲ್ಲ. ನಾನು ತಗೊಳ್ತೇನೆ. ಹಾ? ಹೇಗೆ? ಒಬ್ಬರಿಗೆ 2. ನಾನು ಒಬ್ಬರಿಗೆ 2 ಯಾವುದು ಅವ್ರಿಗೆ ಒಂದು ಕಡಿಮೆ ಆಗ್ತದೆ. ಮಾಡಿದ್ದೇನೆ ಪ್ರತಿಜ್ಞೆ. ಹಾ. ಕೌರವನ 2 ಊರು ತೊಡೆ 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 ವೃತ್ತದಲ್ಲಿ ಈ ಗದಾದಂಡದಿಂದ ಅದನ್ನು ಪಡೆದು. ಅಂದ್ರೆ ಪಾಂಡವರು 5ರಲ್ಲಿ ಹಾ, ನಿನ್ನ ಒಬ್ಬರ ದಾಟಿಯೇ ಬೇರೆ ಆಗಿ. ಹೌದು ನೀನು ಒಬ್ಬರ ಯುದ್ಧಕ್ಕೆ ಹೋಗ್ಬೇಕಾಗ್ತದೆ. ಹೌದು. ಸುಲಭ ಅಲ್ಲ. ಯಾಕೆ? ಈಗಾಗಲೇ ಒಂದು 11 ಅಕ್ಷೋಣಿ ಸೇನೆ ನೆರೆದಿದೆ. ಈಶನ ಮನೆ ಹೊಗಳಿರುವುದು. ಈಶನ ಮನೆ ಹೊಗಳಿರುವುದು. ಬಿಡಲೋ ಸಮರದಿರಿಗುಗಳನ್ನು, ಬಿಡಲೋ ಸಮರದಿರಿಗುಗಳನ್ನು. ಅವನಿಗೆ ಯುದ್ಧ ಮಾಡೋದಕ್ಕೆ 11 ಅಕ್ಷೋಹಿಣಿ. ಹೌದು. 11 ಅಕ್ಷೋಹಿಣಿ ಅಲ್ಲ. ಅತ್ಯಂತವರೆಲ್ಲ ಇದ್ದಾರೆ. ಬರ್ಲಿ ಬರ್ಲಿ, ಹಾ, ಅವರೆಲ್ಲ ಬೇಡ. ಹಾ, ಈಶನ ಮನೆ ಹೋಗಲಿ. ಇನ್ನು ಹಾ, ಒಂದು ಕಾಲ ಹಾ, ಈಶ್ವರನನ್ನ ಹಾ, ಒಲಿಸಿಕೊಳ್ಬೇಕೆನ್ನುವ ಕಾರಣಕ್ಕಾಗಿ ಹಾ. ಹಿಡಿದ ಗಜಾದಂಡವನ್ನ ಹಾ. ಎತ್ತ ಮೇಲೆ ಬಿಸಾಕಿದವನ. ಅದೊಂದು ಕಥೆ ಕೇಳಿದ್ದೆ. ಆ, ಹಾ, ಅಲ್ಲಿ ಮುಗಿಲಿಲ್ಲ. ಹಾ, ಎದೆ ಹೀಗೆ ಮಾಡಿಕೊಂಡಿದ್ದೇನೆ. ಹಾ. ನನ್ನ ಭಕ್ತಿಗೆ ನೀನು ಮೆಚ್ಚಿ ಬರಬೇಕು, ಇಲ್ಲ ಅಂದ್ರೆ ಇದೇ ಗದೆ ಬಿದ್ದು ಸಾಯಲಿ. ಹೌದು, ಅಲ್ಲಿಯೂ ಬುದ್ಧಿವಂತಿಕೆಯನ್ನೇ ಮಾಡಿದ್ದೀಯ. ಏನು? ತಲೆ ಕೊಟ್ಟು ನಿಲ್ಲಿಲ್ಲ, ಎದೆ ಕೊಟ್ಟಿದ್ದೆ. ಹಾಗಲ್ಲ, ಸಾಯಿ ಎದೆ ಗದೆ ಬಿದ್ದು ಸಾಯಲಿಲ್ವಾ? ಎಮ್ಮೆಲೆ ಗದೆ ಬಿದ್ದರೆ ಬದುಕಬಹುದು, ತಲೆ ಮೇಲೆ ಏನೇ ಇರ್ಲಿ ಆ ಗಡಿಗೆ ಬರುದಿಲ್ಲ. ನನ್ನ ತಲೆ ಬಿದ್ದಕ್ಕೆ ಎಷ್ಟೋ ತಲೆಮಣ್ಣೆ ಹೊಡೆದೋಗಿದೆ. ಅದೇ. ಹಾ, ಆದ್ರೂ ನೀನು ಇಲ್ಲಿ ತಲೆ ಕೊಡ್ಲಿಲ್ಲ. ಎದೆಯನ್ನ ಕೊಟ್ಟಿದ್ದೇನೆ. ಹಾ. ಹೃದಯದ ಭಾಗ ಎನ್ನುವ ಕಾರಣಕ್ಕಾಗಿ ಹಾ. ಈಶ್ವರನ ಮನೆ ಹೋಗಬೇಕಿದ್ರೆ ಹಾ, ನಾನು ಬಿಡುವುದಿಲ್ಲ. ಅವರ ಹೃದಯವಂತನೇ ಆದ್ರೂ ನೀನು ಉಳಿಸಬೇಕು. ಉಳಿದಬೇಕು. ಹಾ. ಅದೇ ರೀತಿಯಲ್ಲಿ ಇಲ್ಲೂ ಸಹಿತ ಕೌರವಾದಿಗಳನ್ನ ಹಾ. ರಕ್ಷಣೆ ಮಾಡಲಿಕ್ಕೆ ಅವ ಬಂದ ಅಂದ್ರೆ ಅವನಿಗೆ ಗದೆ ಎತ್ತಿದ್ದೇನೆ. ಹೌದಾ? ಹೌದು, ಅದರೊಂದು ಭಾವ ಇಲ್ಲ. ಹಾ. ಸಂಗ್ರಾಮವೇ ಸಿದ್ಧಾಬದ್ಧ. ನೀನ್ ಮಾಡ್ಕೊಂಡು ಬರ್ಬೇಕು. ಅದನ್ನ ಮಾಡಿಕೊಂಡು ಬರ್ಲಿಕ್ಕೆ ನನಗೆ ತೊಂದರೆ ಇಲ್ಲ. ಹಾ. ಯಾರು ಏನು ಹೇಳಿದ್ರು ನಾನು ಮಾಡುವುದಕ್ಕೆ ಸಿದ್ಧನಿದ್ದೇನೆ. ಹ್ಮ್. ಆದ್ರೂ ಒಂದು ಕ್ಷಣದ ಮೊದಲು ನೀನು ಹೇಳಿದ ಬೇರೆ, ಹಾ. ಈಗ ಹೇಳ್ತಾ ಇರೋದು ಬೇರೆ.
ನೀನು ಹೆಚ್ಚೊತ್ತು ಇಲ್ಲಿದ್ರೆ ಹಾ. ಇನ್ನೊಂದು ಸ್ವಲ್ಪ ಹೊತ್ತಿಗೆ ಬಂದು ಮತ್ತೇನು ಹೇಳ್ತೀಯೋ ಏನು? ಅದೇ ನಾನು ಇಲ್ಲಿ ಇಲ್ಲ ಈಗ. ನೀನು ಇರುವುದಿಲ್ಲ, ನನ್ನ ಹುಡ್ಕೊಂಡು ಬರ್ತೀನಿ ನೀನು. ನೀನ್ ಯಾರಂತೆ ಮಾತಾಡ್ಬೇಕು ಮಾತಾಡು. ಹಾ. ನನ್ನ ಅಭಿಪ್ರಾಯ ಇದೆ, ಕೊನೆಯದು ಸಿದ್ಧ ಬದ್ಧ ಯುಕ್ತರಾಗಬೇಕು. ಹಾಗಾದ್ರೆ ಗಾಳಿ ಮಗ ಬೆಂಕಿಯ ಮಗನು ಒಟ್ಟಾಗಿ ಸಾರ್ಥಕ ಆಯ್ತು. ನಿನಗೆ